ಹೀಗಾಗಿ ಅಂತಂದರೆ ಕಡೆಗಣಿಸಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೊಂದು ಸರಿ ಅವರು ಮಂತ್ರಿ ಆಗಿದ್ದಾರೆ. ನೂತನ ಸಚಿವರಾಗಿ ಅಧಿಕಾರ ಪದ ಮತ್ತು ಗೌಪ್ಯತಾ ಪ್ರಮಾಣ ವಚನವನ್ನು ಸ್ವೀಕರಿಸಲು ವೇದಿಕೆಗೆ ಆಹ್ವಾನಿಸುತ್ತೇನೆ. ನಾನು ಶಾಮನೂರು ಶಿವಶಂಕರಪ್ಪ ಮಲ್ಲಿಕಾರ್ಜುನ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ನಾನು ಶಾಮನೂರು ಶಿವಶಂಕರಪ್ಪ ಮಲ್ಲಿಕಾರ್ಜುನ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿವಾರಣೆಗೆ ಅಗತ್ಯವಾಗಬಹುದಾದ ಸಂದರ್ಭದಲ್ಲದೆ ಅನ್ಯಥ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಇದು ಎಸ್ ಎಸ್ ಮಲ್ಲಿಕಾರ್ಜುನ್ ಗೊತ್ತಿದೆ ನಿಮಗೆ. ಶಾಮನೂರು ಶಿವಶಂಕರಪ್ಪನವರ ಮಗ. ಇವ್ರದ್ದು ಪಕ್ಕಾ ರಾಜಕೀಯ ಕುಟುಂಬ. ಶಾಮನೂರು ಶಿವಶಂಕರಪ್ಪ ಅವ್ರು ಇರೋ ತನಕ ಅವರು ಈ KPCC ಖಜಾಂಚಿ ಆಗಿದ್ದಂಥವ್ರು. ಸೊ ಅಂಥವ್ರು ನೋಡಿ, ಎಸ್ ಎಸ್ ಮಲ್ಲಿಕಾರ್ಜುನ್ 96, 99, 2023ರಲ್ಲಿ ಶಾಸಕರಾಗಿ ಆಯ್ಕೆ ಆದರು. 4 ಬಾರಿ ಶಾಸಕರು, 4 ಬಾರಿ ಸಚಿವರು. ಸೊ ಇದು ಬಹಳ ಗಮನಿಸಬೇಕಾದಂಥ ಸಂಗತಿ. SM ಕೃಷ್ಣ ಇವರಿಗೆ ಕರೆದು ಇವರಿಗೆ ಮಂತ್ರಿ ಪಟ್ಟ ಕೊಟ್ಟರು ಫಸ್ಟ್. ಸೊ ಬಹಳ ಅವಾಗ ವೆರಿ ಯಂಗ್ ಅಂಡ್ ಎನರ್ಜೆಟಿಕ್ ಅವಾಗ ಮಲ್ಲಿಕಾರ್ಜುನ್. ಸೊ ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆ ಕೊಟ್ಟಿದ್ರು ಅವರು. ಅದಾದಮೇಲೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವರು ತೋಟಗಾರಿಕೆ ಸಚಿವರಾದರು, ಮತ್ತು ಗಣಿ ಮತ್ತು ತೋಟಗಾರಿಕೆ ಸಚಿವರಾದರು. ಇಡೀ ಫ್ಯಾಮಿಲಿ ರಾಜಕಾರಣದ. ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಅವರು MP, ಅವರ ಮಗ ಸಮರ್ಥ್, ಅವರ ಅಜ್ಜ ತೆರವು ಮಾಡಿದಂಥ ಕ್ಷೇತ್ರದಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಅವರು MLA. ಸೊ 3 ಜನಪ್ರತಿನಿಧಿಗಳಿದ್ದಾರೆ. ಈ ಬಾರಿ ಅವ್ರು ಯಾಕಪ್ಪ ಸುದ್ದಿಯಾಗಿದ್ದು ಅಂದರೆ ಅವ್ರ ಹೆಸರಿರಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಮಂಕಾಳು ವೈದ್ಯ ಅವರ ಹೆಸರನ್ನು ತೆಗೆದು ಇವ್ರ ಹೆಸರನ್ನು ಸೇರಿಸಿದರು ಅನ್ನುವಂಥ ಕಾರಣಕ್ಕೆ ಬಹಳ ಸದ್ದಾಯಿತು, ಸುದ್ದಿ ಆಯಿತು. ಅಷ್ಟೇ ಅಲ್ಲ, ಇವಾಗ ಒಂದು 2 hours ಬ್ಯಾಕ್ ಅವರು ಒಂದು ಬೈಟ್ ಕೊಟ್ಟಿದ್ರು ರೆಹಮಾನ್. ನಾವು ನೀವು ಗಮನಿಸಿದ್ವಿ. ನನಗೆ ಮಂಕಾಳು ವೈದ್ಯ ಸಿಕ್ಕರು, ಬೇಕಾದ್ರೆ ನೀನೇ ಮಂತ್ರಿ ಆಗ್ಬಿಡಪ್ಪ ಅಂತ ನಾನು ಹೇಳಿದೆ. ಯಾರಾದರೂ ನಮಗೇನಿಲ್ಲ ಅಂತ. ಇದು ರಾಜಕಾರಣದಲ್ಲಿ ಸಹಜವಾಗಿ ಆಡುವಂಥ ಮಾತಿದು. ಆದರೆ ಕಾಂಪಿಟೇಷನ್ ಒಳಗಡೆ ಇದ್ದೇ ಇರುತ್ತೆ, ಆಸೆ ಆಕಾಂಕ್ಷೆಗಳು ಮತ್ತು ಇದ್ದೇ ಇರುತ್ತೆ. ಅದರಲ್ಲೂ ಇಬ್ಬಿಬ್ಬರು 3 ಜನಪ್ರತಿನಿಧಿಗಳಿರುವಂಥ ಸಂದರ್ಭದಲ್ಲಿ ಸೊ ಇವರು ಮಂತ್ರಿ ಆಗುವಂಥದ್ದು. ಜೊತೆಗೇನಂದರೆ ದಾವಣಗೆರೆಯಲ್ಲಿ ಇವ್ರ ಫ್ಯಾಮಿಲಿ ಇದೆಯಲ್ಲ ಬಹಳ ಫೇಮಸ್. ಜೊತೆಗೇನಂದರೆ ಇವ್ರ ತಂದೆ ನಿಜವಾದ ಜಾತ್ಯತೀತ ನಾಯಕ, ನೋ ಡೌಟ್. ಸೊ ಎಲ್ಲ ಜಾತಿ ಮತಗಳನ್ನು ಮೀರಿದಂಥ